ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಂತು ಮಾಡುವಂತಹ ಆಸನಗಳು. ತ್ರಿಕೋಣಾಸನ. ತ್ರಿ ಎಂದರೆ 3, ಕೋನ ಎಂದರೆ ಮೂಲೆ. ಆಸನ ಎಂದರೆ ದೇಹದ ಭಂಗಿ. ಕೊನೆಯ ಹಂತದಲ್ಲಿ ಈ ಆಸನವು ತ್ರಿಕೋನದಂತೆ 3 ಮೂಲೆಗಳಲ್ಲಿರುವ ಆಸನವಾಗಿರುತ್ತದೆ. ಸ್ಥಿತಿ: ನೇರವಾಗಿ ನಿಂತುಕೊಳ್ಳಿ. ಹಿಮ್ಮಡಿ ಪರಸ್ಪರ ಸೇರಿರಲಿ. ಕಾಲಿನ ಮುಂಭಾಗ ಸ್ವಲ್ಪ ಅಂತರದಲ್ಲಿರಲಿ. ಎದೆಯನ್ನು ಹಿಗ್ಗಿಸಿ ಭುಜಗಳನ್ನು ಹಾಯಾಗಿ ಕೆಳಗೆ ಬಿಡಿ. ಕುತ್ತಿಗೆ ನೇರವಿರಲಿ. ಕೈ ಬೆರಳುಗಳು ಜೊತೆಯಲ್ಲಿರಲಿ. ಕೈಗಳು ದೇಹದ ಪಕ್ಕ ಆದಷ್ಟು ಸೆಳೆಯಲ್ಪಟ್ಟಿರಲಿ. ಮುಖದಲ್ಲಿ ಮಂದಹಾಸ. ಏಕಂ. ಬಲಗಾಲನ್ನು ಎಡಗಾಲಿನಿಂದ 1 ಮೀಟರ್ ಅಂತರದಲ್ಲಿ ನಿಧಾನವಾಗಿ ತರುತ್ತಾ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ಸರಳ ರೇಖೆಯ ಸ್ಥಿತಿಗೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹೋಗಿ ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಕ್ಕೆ ಬಗ್ಗಿ. ಬಲಗೈಯ ಬೆರಳುಗಳು ಬಲಕಾಲನ್ನು ಮುಟ್ಟುವಂತಿರಬೇಕು. ಎಡತೋಳು ಮೇಲೆ ಎತ್ತಿ ಅದು ಬಲಕೈಗೆ ಸರಳ ರೇಖೆಯಲ್ಲಿರಬೇಕು. ಎಡತೋಳನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಎಳೆದುಕೊಂಡು ನಿಮ್ಮ ದೃಷ್ಟಿಯು ಎಡಗೈ ಬೆರಳುಗಳ ಮೇಲೆ ಇಡಿಯಿರಿ. ಎಡ ಅಂಗೈ ಎದುರಿಗೆ ಮುಖ ಮಾಡಿರಬೇಕು. ಈ ಒಂದು ಆಸನದಲ್ಲಿ ಸ್ವಲ್ಪ ಹೊತ್ತು ಇರೋಣ. ಮುಖದಲ್ಲಿ ಮಂದಹಾಸ. ತ್ರೀಣಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳು ಸರಳ ರೇಖೆಯ ಸ್ಥಿತಿಯಲ್ಲಿರಲಿ. ಚತ್ವಾರಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ನಿಧಾನವಾಗಿ ಕೆಳಗೆ ತನ್ನಿ. ಬಲಗಾಲನ್ನು ಎಡಗಾಲಿನ ಪಕ್ಕದಲ್ಲಿಡಿ ಹಾಗೂ ವಿಶ್ರಮಿಸಿ. ಈಗ ಈ ಆಸನವನ್ನು ಎಡಬದಿಯಲ್ಲೂ ಸಹ ಮಾಡಬೇಕು. ಏಕಂ. ನಿಧಾನವಾಗಿ ನಿಮ್ಮ ಎಡಗಾಲನ್ನು 1 ಮೀಟರ್ ಅಂತರದಲ್ಲಿ ತೆಗೆದುಕೊಳ್ಳುತ್ತಾ ಬನ್ನಿ. ಎರಡು ಕೈಗಳು ನಿಧಾನವಾಗಿ ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಎಡಭಾಗಕ್ಕೆ ಬಗ್ಗಿ. ಸಾಧ್ಯವಾದರೆ ನಿಮ್ಮ ಎಡಗೈ ನಿಮ್ಮ ಎಡಕಾಲ ಮೊಣಕಾಲನ್ನು ತಾಗಿರಬೇಕು. ಎರಡೂ ಕೈ 180 ಡಿಗ್ರಿಯಲ್ಲಿರಬೇಕು. ದೃಷ್ಟಿ ನಿಮ್ಮ ಬಲಗೈಯ ಬೆರಳುಗಳ ಮೇಲೆ. ಮುಖದಲ್ಲಿ ಮಂದಹಾಸ. ಯಾವುದೇ ಬಿಗಿತವಾಗಲಿ ಇರಬಾರದು. ತ್ರೀಣಿ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಚತ್ವಾರಿ. ಕೈಗಳನ್ನು ಕೆಳಗಡೆ ಇಳಿಸುತ್ತಾ ಎರಡೂ ಕಾಲುಗಳನ್ನು ಸೇರಿಸಿ ವಿಶ್ರಮಿಸಿ. ಈ ಆಸನದ ಉಪಯೋಗಗಳು ಇಡೀ ದೇಹದ, ಮುಖ್ಯವಾಗಿ ಬೆನ್ನುಹುರಿ ಮತ್ತು ಬೆನ್ನಿನ ಮಾಂಸಖಂಡಗಳನ್ನು ವಿಕಾಸಗೊಳಿಸುತ್ತದೆ. ತೊಡೆ, ಮೀನಖಂಡ ಮತ್ತು ಮೊಣಕಾಲಿನ ಸ್ನಾಯುಗಳನ್ನು ವಿಕಾಸಗೊಳಿಸುತ್ತದೆ. ವಿಶ್ರಾಂತಿಯ ಅನುಭವವನ್ನು ಕೊಡುತ್ತದೆ. ಚಪ್ಪಟೆಯ ಪಾದ, ಮಧುಮೇಹ, ಉಸಿರಾಟ ತೊಂದರೆ ಮತ್ತು ಮೂತ್ರಜನಕಾಂಗದ ರೋಗಗಳಿಗೆ ಈ ಆಸನ ಉಪಶಮನ. ಮಲಬದ್ಧತೆಯನ್ನು ನಿವಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ. ಬೆನ್ನು, ಕುತ್ತಿಗೆ, ಮೊಣಕೈ, ಸೊಂಟ ಮತ್ತು ಮೊಣಕಾಲಿನ ನೋವುಗಳನ್ನು ವಾಸಿ ಮಾಡಲು ಇದು ಸಹಾಯವಾಗುತ್ತದೆ.
ಅದರ ಜೊತೆಗೆ ಸಯಾಟಿಕ ನೋವು ಮತ್ತು ಗೂನು ಬೆನ್ನಿನವರಿಗೆ ಇದು ಅತ್ಯಂತ ಸಹಕಾರಿಯವಾದ ಆಸನ. ಎಚ್ಚರಿಕೆಯನ್ನು ಯಾರು ಗಮನಿಸಬೇಕು ಅಂದರೆ, ಯಾರು ಇದನ್ನು ಮಾಡಬಾರ್ದು, ವಾತ ರೋಗ ಅಥವಾ ಬೆನ್ನಿನ ಕೆಳಭಾಗದಲ್ಲಿ ನೋವಿರುವವರು ಇದನ್ನು ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಬೇಕು.